ಇಬ್ಬರೇ ಇದ್ದಂಥ ಮನೆಗೆ ಇವತ್ತು ಒಂದು ಜೀವ ಬಂದಿದೆ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಅಷ್ಟೇ ಬೇಜಾರು ಕೂಡ ಆಗ್ತಾಯಿದೆ. ಯಾವಾಗಲೂ ಇಬ್ಬರೇ ಇರ್ತಿದ್ವಾ, ಇವತ್ತು ಇವಳು ಬಂದಿದ್ದಾಳೆ. ಇದಕ್ಕೆ ಮುಂಚೆ ನಮ್ಮ ಮನೇಲಿ ಇತ್ತು 2 ನಾಯಿ ಇತ್ತು. 3 ವರ್ಷ ಆಯಿತು ನಾವು ಅದನ್ನು ದೂರ ಮಾಡಿ. ಬಾಡಿಗೆ ಮನೆಯೆಲ್ಲ ಕೆಲವು ಓನರ್ಗಳು ಒಪ್ಕೊಳ್ಳೋದಿಲ್ಲ, ಅದರಿಂದ ತುಂಬ ಭಯ. ಇನ್ನು ನಾವು ಮೊದಲು ಬಳಸ್ತಿದ್ದಂಥ ಚೈನ್ ಹಾಗೆ ಇಟ್ಕೊಂಡಿದ್ವಿ. ಇವಳು ಬಂದ್ವಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಹುಡುಕಿ ಮತ್ತೆ ತೆಗೆದ್ವಿ. ಆವಾಗ ನಾವು ಸಾಕ್ತಂಥ ಸೋನು ಮೋನು ನಂಗೆ ತುಂಬ ನೆನಪಾದ್ರು. ನಮ್ಮ ಮಕ್ಕಳು ಥರನೇ ಅವ್ರನ್ನ ಸಾಕಿದ್ದು. ಆದರೆ ಬಾಡಿಗೆ ಮೇಲೆ ಓನರ್ ಒಪ್ಪಲಿಲ್ಲ ಅಂದ್ಬಿಟ್ಟು ನಾವು ಕೊಟ್ಬಿಟ್ವಿ. ಈಗ ಇವಳು ಬಂದಿದ್ದಾಳೆ, ಏನು ಮಾಡೋದಪ್ಪ ಅನ್ನೋದೇ ಟೆನ್ಷನು. ಒಂಥರ ಬಂದ ತಕ್ಷಣ ಮನೆ ವಾತಾವರಣನೇ ಚೇಂಜ್ ಆಗಿಬಿಡ್ತು. ನನಗಾಗಲಿ ಯೋಗನಿಗಾಗಲಿ ತುಂಬ ಖುಷಿ ಆಯ್ತು. ಯಾಕಂದರೆ ಯಾವಾಗಲೂ ಇಬ್ಬರೇ ಇರ್ತೀವ. ಇನ್ನು ಇವಳು ಬಂದು ಒಂದು 2 ಅವರ್ ಆಗಿದೆ, ಅವಳನ್ನೇ ಮಾತಾಡ್ಸೋದು ಮತ್ತು ಅವಳನ್ನ ಹಿಂದೆಲ್ಲ ಓಡಾಡ್ತಿರ್ತಾಳೆ. ಅಂದರೆ ಸ್ವಲ್ಪ ಭಯ ಪಡ್ತಾ ಇದ್ದಾಳೆ. ಬಂದಿದ್ದು ಮೊದಲೇ ದಿನ ನೋಡಿದ ತಕ್ಷಣ ಭಯ ಆಗುತ್ತಲ್ಲ. ಈಗ ನಾವು ಒಂದು ಹೊಸ ಜಾಗಕ್ಕೆ ಹೋದಾಗ ನಾವು ಅವ್ರಿಗೆ ಹೊಂದ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು, ಇನ್ನು ಬಂದಲ್ಲ ಫಸ್ಟು ಅಂದ್ಬಿಟ್ಟು ಫಸ್ಟೇ ಬಿಸಿ ನೀರೆಲ್ಲ ಇಟ್ಟು ಸ್ನಾನ ಮಾಡಿಸಿ. ಇನ್ನು ಚಿಕ್ಕ ಮರಿ ಏನು 1.5 ತಿಂಗಳು 2 ತಿಂಗಳು ಆಗಿರಬೇಕು ಅನಿಸುತ್ತೆ ಅಷ್ಟೇ. ಒಂಥರ ಕ್ಯೂಟಾಗಿದ್ದಾಳೆ ನೋಡೋಕ್ಕೆ. ಅವಳ ಐಬ್ರೋ ನೋಡಿದ್ರೆ ಸೇಮ್ ಐಬ್ರೋ ಮಾಡಿಸಿದ್ದಾರೆ ಅನ್ನೋ ಥರನೇ ಇದೆ. ಇನ್ನು ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಪಾಪ ತುಂಬ ಭಯ ಪಡ್ತಾ ಇದ್ದಾಳೆ ಸ್ನಾನ ಮಾಡಿಸಿದ್ದಕ್ಕೆ. ಮತ್ತು ನಮಗೂ ಹೊಂದ್ಕೊಳ್ಳೋದಕ್ಕೆ ಅವಳಿಗೆ ಸ್ವಲ್ಪ ಭಯ. ಇನ್ನು ಹಾಲು ಕೊಡೋಣ ಕುಡೀಲಿ ಅಂದ್ಬಿಟ್ಟು ಹಾಲು ಕೊಟ್ವಿ. ಹಾಲು ಕುಡಿಯೋದಕ್ಕೆ ಕೂಡ ಫುಲ್ಲು ಭಯ ಪಡ್ತಾ ಇದ್ದಾಳೆ. 1 ದಿನ 2 ದಿನ ಮತ್ತು ಆಮೇಲೆ ಸರಿ ಹೋಗ್ತಾಳೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ನಾವು ತಿಂಡಿ ಮಾಡೋಷ್ಟೊಡನೆ ಅವಳು ಬಂದು ನಮ್ಮ ಪಕ್ಕ ಕೂತ್ಕೊತಾ ಇದ್ದಾಳೆ. ಅಷ್ಟು ಬೇಗ ಹೊಂದ್ಕೊಂಬಿಟ್ಲು. ನನ್ನ ಫ್ರೆಂಡ್ ಕೊಟ್ಟು ಕಳಿಸಿರೋಂಥ ನಾಯಿ ಮರಿ ಇದು. ಫಸ್ಟು ಕೂಡ ಕೊಟ್ಟಿದ್ದು ಅವಳೇ, ಇದೂ ಅವಳೇ ಕೊಟ್ಟಿದ್ದಾಳೆ. ಯಾವ ರೀತಿ ಅಂದರೆ ಮೇ ತಿಂಗಳಲ್ಲೇ ಅದನ್ನು ಕೊಟ್ಟಳು, ಮೇ ತಿಂಗಳಲ್ಲೇ ಇದನ್ನು ಕೊಟ್ಟಿದ್ದಾಳೆ. ಅದೇನು ಋಣಾನುಬಂಧ ಅಂತ ಗೊತ್ತಿಲ್ಲ. ನೋಡೋಣ ಇಟ್ಕೊಳ್ಳೋದ ವಾಪಸ್ ಕಳಿಸೋದ ಅಂತ ಗೊತ್ತಾಗ್ತಲ್ಲ. ತುಂಬ ಕನ್ಫ್ಯೂಷನ್ ಆಗ್ತಿದೆ. ಯಾಕಂದರೆ ಇದನ್ನು ಕೂಡ ನಾವು ಬೇಗ ಹಚ್ಕೊಂಡ್ಬಿಡ್ತೀವಿ. ಸ್ವಲ್ಪ ದಿನ ಆದಮೇಲೆ ಓನರ್ ಏನಾದರೂ ಬೇಡ ಅಂದರೆ, ಅಥವಾ ನಾಯಿ ಮನೆ ಖಾಲಿ ಮಾಡಿದಾಗ ಎಲ್ಲ ಮನೇಲೂ ನಾಯಿಗಳನ್ನ ಸಾಕೋದಕ್ಕೆ ಪರ್ಮಿಷನ್ ಇಲ್ಲ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ನೋಡಬೇಕು ಮುಂದೆ ಇನ್ನು ಯೋಚನೆ ಮಾಡ್ತೀನಿ, ಕೊಡೋದಾ ಅಥವಾ ಇಟ್ಕೊಳ್ಳೋದಾ ಅಂದ್ಬಿಟ್ಟು. ಇನ್ನು ನನ್ನ ಫ್ರೆಂಡ್ ಮಗಳು ಬಂದಿದ್ದಾಳೆ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಎಲ್ಲ ಉಪ್ಪಿಟ್ಟು ಮಾಡಿದ್ದೆ. ನಾವು ತಿಂಡಿ ತಿನ್ನೋಷ್ಟೊಡೆ ಅದು ನಮಗೆ ಅಡ್ಜಸ್ಟ್ ಆಗಿಬಿಡ್ತು ಸ್ವಲ್ಪ. ಇನ್ನು ನನ್ನ ಫ್ರೆಂಡ್ ಮಗಳು ಎಷ್ಟು ಮಾತಾಡ್ಸೋದ್ರು ಮಾತಾಡ್ತಾಯಿಲ್ಲ. ಅದಕ್ಕೆ ಅವಳಿಗೆ ಹೇಳಿದ್ದೀನಿ, ಮಾತಾಡಬೇಕು ಜೋರಾಗಿ, ನೀನೇ ಲಾಗ್ ಮಾಡಬೇಕು ಇರೋವರೆಗೂ ಅಂತ. ಹೇಗೆ ಮಾತಾಡ್ತಾಳೆ ನೋಡಿ. ಇಷ್ಟುದ್ದ ಟ್ರೈನಿಂಗ್ ಕೊಟ್ಟಿದ್ದೀರಿ, ಹಿಂಗೆ ಮಾತಾಡ್ಬೇಕಮ್ಮ, ಮಾತಾಡ್ಸೋಣ. ಹಾಯ್ ಗೈಸ್, ಇವರೇ ನಮ್ಮ ಆಂಟಿ. ಫ್ರೆಂಚ್ ಫ್ರೈಸ್ ಮಾಡಿಕೊಡಿ ಅಂದರೆ ಉಪ್ಪಿಟ್ಟು ತಿನ್ನು ಅಂತ ಹೇಳ್ತವ್ರೆ. ತಡಿಯೋಕ್ಕಾಯ್ತಿಲ್ಲ. ಸಾಕಮ್ಮ ಪಾತ್ರೆ, ಇನ್ನೂ ಸ್ವಲ್ಪ ದೊಡ್ಡದು ಕೊಡ್ಲಾ? ಹೇಳು. ಗೈಸ್, ನಮ್ಮ ಆಂಟಿ ಕೊನೆಗೂ ಅದು ಬಾಣಲೆಯಲ್ಲಿ ಉಪ್ಪಿಟ್ಟು